ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ದಾಸವಾಳದ ಹೂವಿನ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೇರ್ ಪ್ಯಾಕನ್ನು ನಮ್ಮ ಕೂದಲು ಡ್ಯಾಮೇಜ್ ಆಗಿರ್ಬೋದು, ಶಾಂಪೂ ಕಂಡೀಷ್ನರ್ಸ್ನ ಬಳಸಿ ಅಥವಾ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ನ ಮಾಡಿ ನಾವು ಅಂಥ ಸಮಯದಲ್ಲಿ ಕೂದಲು ಡ್ಯಾಮೇಜ್ಗಳಾಗಿರುತ್ತೆ ಮತ್ತು ಕೂದಲು ತುಂಡು ತುಂಡಾಗ್ತಿರುತ್ತೆ, ಬೆಳವಣಿಗೆ ಆಗ್ತಿರೋದಿಲ್ಲ, ಸೊ ಡೆಂಡ್ರಫ್ ಆಗಿರುತ್ತೆ. ಈ ಥರ ಸಮಸ್ಯೆಗಳಿಗೆ ನಾವು ಈ ಹೇರ್ ಪ್ಯಾಕ್ನ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ತಿಳಿಯುತ್ತೆ ಅಂತ ಹೇಳ್ತೀನಿ. ದಾಸವಾಳದ ಹೂವು ಏನಿದೆ ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಕೆಮಿಕಲ್ ಇರುವಂಥ ಕಂಡೀಷ್ನರ್ಗಿನ್ನ ಇದು ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಈ ಏನು ಹೇರ್ ಪ್ಯಾಕ್ನ ನೀವು ಆದರೆ ವಾರದಲ್ಲಿ ಒಂದು ಸಾರಿ ಇಲ್ಲಾಂದರೆ ಒಂದು 2 ಸಾರಿನಾದರೂ ಮಾಡ್ಕೊಬೋದು. 2 ಸಾರಿ ಮಾಡಿದರೆ ತುಂಬ ಒಳ್ಳೆಯದು. ಹಾಗಿಲ್ಲ ಅಂದರೆ ವಾರದಲ್ಲಿ ಒಂದು ಸಾರಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಹೇರು ಗ್ರೋತ್ ಆಗುತ್ತೆ ಮತ್ತು ಕೂದಲು ಅಷ್ಟೇ ತುಂಬ ಏನು ಚೆನ್ನಾಗಿ ಆರೈಕೆ ಮಾಡುತ್ತೆ ಅಂತಲೇ ಹೇಳ್ತೀನಿ. ಪ್ರತಿಯೊಬ್ಬರ ಮನೆ ಹತ್ರನೂ ದಾಸವಾಳದ ಗಿಡ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಸಿಗೋ ಕಡೆ ನಾವು ಸ್ವಲ್ಪ ತೊಗೊಂಡು ಅದನ್ನು ಯೂಸ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಈ ಹೇರ್ ಪ್ಯಾಕಿಗೆ ನಾನು ದಾಸವಾಳದ ಹೂವು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಬೇಕಾಗುತ್ತೆ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಇದ್ದರೆ ಆಯಿತು. ಈ ಹೇರ್ ಪ್ಯಾಕ್ನ ಈಸಿಯಾಗಿ ನಾವು ರೆಡಿ ಮಾಡ್ಕೊಬೋದು. ತುಂಬಾ ಏನಂದರೆ ಇದು ನಮ್ಮ ಬುಡಕ್ಕೆ ಮತ್ತು ಹೇರ್ಗೆಲ್ಲ ಅಪ್ಲೈ ಮಾಡಿ ನಾವು ಒಂದು ಅರ್ಧ ಗಂಟೆ ಇಲ್ಲ ಆದರೆ ಒಂದು 2 ಗಂಟೆಗಳ ಕಾಲ ಬಿಟ್ಟು ನಾವು ಅದನ್ನು ವಾಶ್ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈ ದಾಸವಾಳದ ಹೂಗಳನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿನಲ್ಲಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಬೇಕು. ಇವಾಗ ನಾನು ರುಬ್ಕೊತಾ ಇದ್ದೀನಿ. ನಿಮ್ಮ ಕೂದಲ ಲೆಂತ್ ಎಷ್ಟಿದೆ ನೋಡಿಕೊಂಡು ಹೂವನ್ನ ತಗೊಳ್ಳಿ. ಅದೇ ತುಂಬ ನುಣ್ಣಗೆ ರುಬ್ಕೊಬೇಕು. ನೋಡಿ, ಇದ್ರ ಮೇಲ್ಗಡೆ ಒಂಥರ ಜೆಲ್ ಥರ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಕೂದಲಿಗೆ ಏನು ಬಿಸಿಲಿಗೆ ಹೋದಾಗ ಆಗಲಿ ಅಥವಾ ಡ್ಯಾಮೇಜ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು. ತುಂಬ ಕುದಿಸ್ಬಾರ್ದು, ಬೆಚ್ಚಗೆ ಮಾಡ್ಕೊಬೇಕಷ್ಟೇ. ಯಾಕಂದರೆ ನಾವು ನಮ್ಮ ತಲೆಯ ಬುಡಕ್ಕೆ ಮಸಾಜ್ ಮಾಡ್ಕೊತೀವಲ್ವ, ಬ್ಲಡ್ ಸರ್ಕ್ಯುಲೇಟ್ ಆಗಬೇಕಲ್ಲ, ಹಾಗಾಗಿ ನಾವು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದರಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನು ಸೇರಿಸ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ನಮ್ಮ ಕೂದಲ ಬುಡದಿಂದ ತುದಿಯವರೆಗೂ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಳ್ಳೆ ಮೈಲ್ಡಾಗಿರುವಂಥ ಶಾಂಪನ್ನ ಯೂಸ್ ಮಾಡಿ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಈ ಏನು ಹೇರ್ ಪ್ಯಾಕ್ ಇದೆ, ವಾರದಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಕೂದಲು ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಟ್ಟಾಗ್ತಿರುತ್ತೆ ಕೂದಲು, ಅದು ಕಂಟ್ರೋಲ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಅಂತೂ ಬೇಗನೆ ಕಡಿಮೆ ಆಗುತ್ತೆ, ಒಂದು 2-3 ವಾಶ್ನಲ್ಲೇ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ಏನು ಹೋಮ್ ರೆಮಿಡಿ ಇದೆ, ನೀವು ಟ್ರೈ ಮಾಡಿ. ವಂದನೆಗಳು.